ಸೊ ಈ ಕೋಳಿಗೆ ಹುಷಾರಿರಲಿಲ್ಲ, ಅಂದರೆ ಆ್ಯಕ್ಟಿವ್ ಇರಲಿಲ್ಲ. ಸೊ ಹಂಗಾಗಿ ಇದಕ್ಕೆ ಎಂಡ್ರೋಫ್ಲಾಕ್ಸಿನ್ ಸಿರಪ್ ಹಾಕ್ತಿದ್ದೀನಿ. ಇದು ಹೋದ ವಿಡಿಯೋಲಿ ಹೇಳಿದ್ದೆ ಇದು ಸಿರಪ್ ಬಗ್ಗೆ. ಇದು ಜಾಸ್ತಿ ಸ್ಟ್ರಾಂಗ್ ಇದೆ, ಒಳ್ಳೆ ಸೊಲ್ಯೂಷನ್ ಇದು ಈ ಥರ ಕೋಳಿಗಳಿದ್ರೆ, ಈ ಥರ ಆಗಿದ್ರೆ ಅದಕ್ಕೆ ಡಿಸೀಸ್ಗಳು. ಸೊ ಏನಿಲ್ಲ, ಇದನ್ನು ತಗೊಂಡು ಓಲ್ ಹಾಕ್ತಿದ್ದೀನಿ ಮೇಲೆ ಕ್ಯಾಪ್ಗೆ, ಅಂದರೆ ಚಿಕ್ಕದು ಒಳಗಡೆ ಒಂದು ಕ್ಯಾಪ್ ಇರುತ್ತೆ. ಓಲ್ ಯಾಕಂದರೆ ನಂಗೆ ಅಷ್ಟೊಂದು ಬೇಡ, 0.2 ml ಸಾಕು. 0.2 ml ಯಾಕೆ ಅಂದರೆ ಇದು 2 ತಿಂಗಳು ಒಳಗಡೆ ಇರೋ ಕೋಳಿಗೆ ಇದು. ಸೊ ಅದಕ್ಕೆ ನಂಗೆ 0.2 ml ಸಾಕು. 2-3 ತಿಂಗಳು 4 ತಿಂಗಳು ಇರೋ ಕೋಳಿಗಾದರೆ 0.4 ml 5 ml ಹಾಕ್ಬೋದು. ಸೊ ಇನ್ನೂ ದೊಡ್ಡವು ಅಂದರೆ 0.5-6 ಆ ಥರ ಹಾಕ್ಬೋದು. ಸೊ ನೋಡಿ, ಇದು 2 ml ಸಿರಂಜ್ ಇದು. ಕ್ಯಾಪಲ್ಲಿ ಹಾಕೊಂಡು ಎಳ್ಕೊತಿದ್ದೀನಿ. ಸೊ ಇನ್ಸೆಕ್ಟ್ಸ್ ಪಾಸ್ ಆಗ್ದಲೇ ಇರಲಿ ಅಂತೇಳಿ ಕ್ಯಾಪ್ ಹಾಕ್ಕೊಂಡು ಇದರಿಂದ ಎಳ್ಕೊತಿದ್ದೀನಿ. ಸೊ ನೀಟಾಗೆ 2 ml ಮಾಡಿಕೊಂಡು ಅದರೊಳಗಡೆ ಬಾಯೊಳಗಡೆ ಹಾಕಿ, ಸೊ ಅದಕ್ಕೆ ನೋವಾಗ್ದಂಗೆ ಹಾಕಿ, ಹೆಂಗಂದ್ರೆ ಹಂಗೆ ಹಾಕೋಕ್ಕೆ ಹೋಗಬೇಡಿ, ಇನ್ನೂ ಮರಿ ಅಲ್ವಾ. ಸೊ ಅದಕ್ಕೆ ಹಂಗಷ್ಟೆ. ಸೊ ಆಮೇಲೆ ಇನ್ನೊಂದು ಕೋಳಿ ಪಿಳ್ಳೆಗೆ ಅದೇ ಥರ ಆಗಿತ್ತು. ಸೊ ಅದಕ್ಕೂ ಇದೇ ಥರ 0.2 ml ಹಾಕ್ಬಿಟ್ಟು ಕುಣಿಸಿದ್ದೀನಿ ಸಪ್ರೇಟಾಗಿ. ಇದೆ ಅದು ಕೋಳಿ ನೋಡಿ. ಸೊ ಈ ಸಿರಪ್ಪು ಒಂದು ಬೆಸ್ಟ್ ಸೊಲ್ಯೂಷನ್ನು, ಇದನ್ನು ನೀವು ಯೂಸ್ ಮಾಡ್ಬೋದು.